ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಐತೆ, ನೀವೆಲ್ಲ ಹಾಳು ಮಾಡ್ಬಿಟ್ಟು ತಗೊಂಡೋಗಿ. ನೋಡಿ ಲಾಸ್ಯ ನಾವು ಕರ್ಕೊಂಡೋಗಿಲ್ಲಂತೆ ಜಾತ್ರೆಗೆ, ಅದಕ್ಕೆ ಮುನ್ಸ್ಕೊಂಡವಳೆ. ಎದ್ದಳಮ್ಮ, ಕರ್ಕೊಂಡು ಹೋಗ್ತೀನಿ, ಎದ್ದಳ. ಎಲ್ಲ ಬಂಗಾರಿ ಬಂಗಾರಿ ಇಲ್ಲ ಅಚ್ಚಿ ಬಂಗಾರಿ ಇಲ್ಲಮ್ಮ, ಇಲ್ಲಿ ಬಿಡಿ, ಕೈ ಕೈ ಬಿಡಿ. ಉಪ್ಪು ಕೊಂಡು ನೀರೆಲ್ಲ ಸುಮ್ಮನೆ ಅದಕ್ಕೆಲ್ಲ ಇಷ್ಟೊಂದು ನಾವು ಯಾಕೆ ಹೇಳ. ಅವ್ರ ಮಾವ ಇನ್ಮೇಲೆ ಬೇಡ ನೀನು, ನಮ್ಮ ಮನೆಗೆ ಬರಬೇಡ, ನನ್ನ ಸೊಸೆ ಅಲ್ಲ ನೀನು ಅಂತ. ಅದಕ್ಕೆ ಹೆಂಗಿರ್ಲಿ ನಮ್ಮ ಮಾವನ ಬಿಟ್ಟು ಅಂತ ಬಾಧೆ ಆಗ್ಬಿಟ್ಟೈತೆ ನನ್ನ ಸೊಸೆಗೆ. ಬಂಗಾರ ಚೊಚ್ಚೆ ನೀನೇ ನನ್ನ ಸೊಸೆ ಲಾಚಿ. ಗೋಡ್ ಮಾವನ್ ಇವಾಗ ಕಲಾಕ್ಬೇಕು, ಇವರಿಬ್ಬರನ್ನ ರಾಜಿ ಮಾಡಬೇಕು. ಜಗಳ ಆಡವ್ರೆ ಬೆಳಗ್ಗೆಯಿಂದ. ನಾವು ರಾಜಿ ಮಾಡ್ತೀವಿ. ಹೋಗಪ್ಪ ನೀನು ದೊಡ್ಡ ಮನುಷ್ಯ, ನಮ್ಮೇನು ಸುಟ್ಕ ಯಾತ್ ರಾಜಿ ಮಾಡ್ತೀಯಾ ಅಂತವನೇ ಮಾನ್ವಿಕ. ಜಗಳ ಮಾಡಲ್ಲ ಹೇಳು ಮಾಮಯ್ಯ, ಚೆನ್ನಾಗಿರ್ತಾನೆ ನಿನ್ನ ಜೊತೆಗೆ. ಬಾಗ್ಲಕ್ಕನ ಯಾತ್ರ ಎಲ್ಲಿಗೆ ಹೋಗ್ತಾವ ಅಳಿಕೆ. ಬರ್ರಿ ಮೇನ್ ಸುಡ್ತಾರೆ ನೋಡೋಣ ಹೋಗಿ. ಚಪ್ಪಲಿ ಹಾಕಮ್ಮನ. ಇಂಥ ಮುನ್ಸು ಬಂದರೆ ಹೆಂಗಮ್ಮ ನಿಂತ ಏಲ್ ಆಚಮ್ಮ. ಮುಂಚ್ಕೊಂಡವಳಪ್ಪ, ರಾಜಿ ಮಾಡ್ತಾ ಇದ್ದೀನಿ. ಸುಮ್ಮನೆ ಹಲೋ ಎಲ್ರಿಗೂ, ಎಲ್ರಿ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ನಿನ್ನೆ ದಿನ ನಾವು ಇದು ಜಾತ್ರೆಗೆ ಹೋಗಿ ಬಂದ್ವಲ್ಲ, ಅದು ಮಾರನೇ ದಿನದ ವಿಡಿಯೋನ ಈಗ ಶೇರ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಕ್ಲಿಪ್ಪು ನಾವು ಜಾತ್ರೆಗೆ ಹೋಗಿ ಬಂದಿದ್ವಲ್ಲ, ಆವಾಗ ನಮ್ಮ ಲಾಸ್ಯನ ಕರ್ಕೊಂಡು ಹೋಗ್ಲಿಲ್ಲ ಅಂತೆ ನಾವು, ಅದಕ್ಕೆ ಮುನ್ಸ್ಕೊಂಡವಳೆ. ಹಾಗೆ ಅವ್ರ ಮಾವ ನನ್ನ ಸೊಸೆ ಎಲ್ಲ ನೀನು ಅಂತಂದು ಹೇಳಿದ್ರು, ಅದಕ್ಕೋಸ್ಕರ ಫುಲ್ಲು ಮುನ್ಸು ಕೋಪ ಬಂದಿತ್ತು ಅವಳಿಗೆ. ಸೊ 1 ಅವರ್ ಅಷ್ಟು ಯಾರ ಜೊತೆ ಮಾತಾಡಿಲ್ಲ, ಆರಾಮಾಗಿ ಆ ಥರ ಸೈಲೆಂಟಾಗಿ ಸುಮ್ಮನೆ ಮುನ್ಸ್ಕೊಂಡು ಮೂತಿ ಊದಿಸ್ಕೊಂಡೇ ಇದ್ಲು. ಸ್ವಲ್ಪ ಹೊತ್ತು ಎತ್ಕೊಂಡು ಸಮಾಧಾನ ಮಾಡಿ ಆಮೇಲೆ ಬಿಸ್ಕೆಟ್ ಎಲ್ಲ ಕೊಡಿಸ್ಬಂದ್ರು, ಹಂಗೇ ಇದ್ಲು ಸೈಲೆಂಟಾಗಿ ಮನೆಯಲ್ಲಿ. ಮತ್ತೆ ನಾನು ಇನ್ನೊಂದು ಸಾರಿ ಹೋಗಿ ಚೆಕ್ ಮಾಡ್ಕೊಂಡು ಬಂದೆ. ಸೊ ಅವಾಗ ಹಂಗೇ ಇದ್ಲು ಸೈಲೆಂಟಾಗಿ, ಅದಕ್ಕೋಸ್ಕರ ಸಮಾಧಾನ ಮಾಡಿ ಮತ್ತೆ ಬಂದಿದ್ದಾಯಿತು. ಮತ್ತೆ ಮಾರ್ನಿಂಗ್ ಬಂದ್ಲು ಹೇಳ್ರಿ ಮನೆ ಹತ್ರ. ಹಾಗೆ ಎದುರುಗಡೆ ಮನೆ ಅಜ್ಜಿ ಇದು ಖಾರ ಅಂದರೆ ಇದು ಚಟ್ನಿಯನ್ನು ರುಬ್ತಾಯಿದ್ರು ರುಬ್ಬಕಲ್ಲಲ್ಲಿ, ಎಂಟ್ರೆನ್ಸ್ ಎಲ್ಲ ತೋರಿಸ್ದೆ. ಹಾಗೆ ನಮ್ಮ ಮನೆಯವ್ರು ಎದ್ದಿದ ತಕ್ಷಣ ನೀರಿರಲಿಲ್ಲ, ಕುಡಿಯೋ ನೀರು, ಅದನ್ನ ಹಾಕ್ಕೊಂಡು ಬರ್ತೀನಿ ಅಂತಂದು ಅವರು ಹೊರಟರು. ಸೊ ಅಷ್ಟರಲ್ಲಿ ನಾನು ಎದ್ಬಿಟ್ಟು ಈಗ ಬಂದೆ, ಹೊರಗಡೆ ಬಂದುಬಿಟ್ಟು ಕಸ ಎಲ್ಲ ಒಡಗಿ ನೀರು ಹಿಡ್ಕೊಂಡು ಕೆಲಸಗಳೆಲ್ಲ ಭಾಳ ಮಾಡಿದ್ದೀನಿ ಆಗಲೇ ಎದ್ದಿದ ತಕ್ಷಣ. ಇಲ್ಲಿ ನಮ್ಮ ಪಾರು ನೋಡ್ರಿ, ಇಲ್ಲಿ ನಮ್ಮ ಅಮ್ಮರ ಮನೆ ಹತ್ರ ಏನೋ ಹೋಗ್ಬಿಟ್ಟು ಅದು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾರಲ್ಲ, ಆ ಪಾತ್ರನೋ ಇಲ್ಲ ಒಲೆ ಹತ್ರನೋ ಫುಲ್ ಎಲ್ಲ ಈ ಥರ ಗೂರಾಡ್ಬಿಟ್ಟು ಅದೆಲ್ಲ ಫುಲ್ಲು ಮಸಿ ಎಲ್ಲ ಬಳ್ಕೊಂಬಂದೈತೆ ಮೂತಿಗೂ ಮುಖಕ್ಕೂ ಕಿವಿಗೂ ಎಲ್ಲ. ನೋಡಿ ಯಾವ ಥರ ಕಾಣಿಸ್ತಾವಳೆ. ನಾನು ಏನಕ್ಕೆ ಇಷ್ಟೊಂದು ಬ್ಲ್ಯಾಕ್ ಆಗೋಳು ಪಾರು ಅಂತ ನೋಡ್ತಿದ್ದೀನಿ, ಅದೆಲ್ಲ ಮಸಿ ಎಲ್ಲ ಬಳ್ಕೊಬಂದು ಕೂತಿದ್ಲು, ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ತುಂಬ ಅಂದರೆ ಚಿಕ್ಕ ಮಕ್ಳು ಯಾವ ರೀತಿನ ಬಿಹೇವಿಯರೋ ಆ ರೀತಿ ನಮ್ಮ ಪಾರೋದು. ಅದಕ್ಕೋಸ್ಕರ ಅವಳ ಎಲ್ಲ ಸಮಾಧಾನ ಮಾಡಿ ಆಮೇಲೆ ಸ್ನಾನ ಮಾಡಿಸ್ಬೇಕು, ಆ ವಿಡಿಯೋನ ಶೇರ್ ಮಾಡ್ಕೊತೀನಿ. ಹಾಗೆ ಬಂದು ನಮ್ಮ ಮನೆಯವ್ರಿಗೆ ಟೀ ಎಲ್ಲ ಮಾಡಿಕೊಟ್ಟಿದ್ದೆ. ನಾನು ಕುಡ್ದಿಲ್ಲ. ಫಸ್ಟ್ ಈಗ ಬಿಸಿನೀರು ಕುಡಿದ್ಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ದೊಡ್ಡ ಗ್ಲಾಸಲ್ಲಿ, ಆಮೇಲೆ ಟೀ ಕುಡಿದು ಮುಂದಿನ ಕೆಲಸ ನೋಡೋಣ ಅಂತ ಈಗ ಬಿಸಿನೀರು ಕಾಯಿಸ್ಕೊಂಡು ಗ್ಲಾಸ್ಗೆ ಹಾಕ್ಕೊತಾ ಇದ್ದೀನಿ. ಅದು ನನ್ನ ಮನೆಯವ್ರ ಜೊತೆ ಮಾತಾಡ್ತಾ ಜಾಸ್ತಿ ಕಾಯಿಸ್ಕೊಬಿಟ್ಟಿದ್ದೀನಿ, ಅದು ಕುಡಿಯೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಬಿಸಿ ನೀರು ಆಗಿತ್ತು. ಅದರಲ್ಲಿ ಒಂದು ಸ್ವಲ್ಪ ಹಂಗೆ ನೋಡಿದೆ ಟೆಸ್ಟ್ ಮಾಡೋಣ ಅಂತ, ಭಯ ಸುಡ್ತಾ ಇತ್ತು, ಅಷ್ಟೊಂದು ಬಿಸಿ ನೀರಿತ್ತು, ಅದು ಬಿಸಿಯಾಗಿತ್ತು ನೀರು. ಅದಕ್ಕೆ ಅದನ್ನು ಒಂದು ಸ್ವಲ್ಪ ಆ ರೀತಿ ಆರಿಸ್ಕೊಂಡು ಸ್ವಲ್ಪ ಎಲ್ಲ ಕುಡ್ದಾಕ್ದೆ, ಅರ್ಧ ಗ್ಲಾಸ್ ನೀರು. ಸೊ ಎದ್ದಿದ ತಕ್ಷಣ ಈ ರೀತಿ ಬಿಸಿ ನೀರು ಕುಡಿದ್ರೆ ಸೊ ಗಂಟ್ಲೇನೋ ಒಂಥರ ರಿಲೀಫಾಗಿ ಅನಿಸುತ್ತೆ. ಹಾಗಾಗಿ ಅದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ ಮುಂಚೆಯಿಂದ ಅಷ್ಟೇ. ಎದ್ದಿದ ತಕ್ಷಣ ಆ ರೀತಿ ಬಿಸಿ ನೀರು ಕುಡಿದ್ಬಿಡ್ತೀನಿ, ಒಂದು ಗ್ಲಾಸಷ್ಟು, ಆ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಕುಡಿದ್ಬಿಡ್ತೀನಿ. ಈಗ ಕುಡಿದ್ರೆ ಮತ್ತೆ ಟೀ ಕುಡಿಯೋಕ್ಕಾಗಲ್ಲ ಅಂತ ಅರ್ಧ ಗ್ಲಾಸ್ ಕುಡಿತಾ ಇದ್ದೀನಿ ಇವತ್ತು. ಅದನ್ನು ಕುಡಿದು ಹಾಗೆ ಟೀ ಬಿಸಿ ಮಾಡ್ಕೊಂಡು ಕುಡಿದು ಈಗ ಬೆಂಡೆಕಾಯಿ ಮಸಾಲ ಕರ್ರಿ ಮಾಡೋಣ ಅಂತ ಹೇಳ್ಬಿಟ್ಟು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲಾದರೂ ಮಾಡ್ತಾ ಇರ್ತೀನಿ. ನಮ್ಮ ಮನೇಲಿ ಬೆಂಡೆಕಾಯಿ ತಿನ್ನಲ್ಲ, ಹಾಗಾಗಿ ಬೆಂಡೆಕಾಯಿ ತಿಂದೇ ಇರೋರು ಕೇಳಿ ತಿನ್ನಬೇಕು, ಆ ರೀತಿ ಇರುತ್ತೆ ಟೇಸ್ಟ್ ಇದು. ಸೊ ನೀವು ಒಂದ್ಸರಿ ಟ್ರೈ ಮಾಡಿ, ನಾನಿವತ್ತು ಪ್ರೋಸೆಸ್ಸಾಗಿ ತೋರಿಸ್ತೀನಿ ನಿಮಗೆ. ಟೇಸ್ಟ್ ಮಾತ್ರ ನಿಜವಾಗ್ಲೂ ಈ ರೆಸ್ಟೋರೆಂಟ್ಗಳಲ್ಲಿ, ಈ ಡಾಬಾ ಇದರಲ್ಲಿ ಸಿಗುತ್ತಲ್ಲ ಆ ಟೈಪ್ ಇರುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ರೋಟಿ ಮತ್ತು ಚಪಾತಿ ಇದ್ರ ಜೊತೆ ಕಾಂಬಿನೇಷನ್ ಅಂತೂ ಮಾಡಿಸಿರೋ ಅಂಥದ್ದು ಇದು. ನಾನಿವತ್ತು ಚಪಾತಿ ಮಾಡ್ತಾಯಿದ್ದೀನಿ ಇದ್ರ ಜೊತೆ. ಮೊನ್ನೆ ನೀವು ನೋಡಿರ್ಬೋದು, ನಾನು ಇದು ಬೆಂಡೆಕಾಯಿ ಪಚಡಿ ಅನ್ನ ನಾನು ನಮ್ಮ ರೋಜಾ ಇದು ಬಾಳೆದೆಲೆ ಊಟ ಮಾಡಿದ್ವಲ್ಲ, ಅವತ್ತು ಅರ್ಧ kg ತರಿಸಿದ್ದೆ. ಅದರಲ್ಲಿ ಒಂದು ಸ್ವಲ್ಪ ಅಷ್ಟು ನಾವು ಆ ಥರ ಪಚಡಿ ಮಾಡಿದ್ವಿ. ಸೊ ಮಿಕ್ಕಿರೋದು ಫ್ರಿಡ್ಜ್ಗೆ ಎತ್ತಿಟ್ಟಿದ್ದೆ, ಮತ್ತು ಅದು ವೇಸ್ಟ್ ಆಗಿಬಿಡುತ್ತೆ ಮತ್ತೆ ಮಾಡೋಣ ಅಂತ ಇವತ್ತು ಇದು ಇಟ್ಕೊಂಡಿದ್ದೀನಿ. ಸೊ ಬೆಂಡೆಕಾಯಿ ಮಸಾಲ ಕರ್ರಿ
ತುಂಬ ಈಸಿಯಾಗಿ ಮಾಡ್ಬೋದು. ಅದೇ ಥರ ತುಂಬ ಟೇಸ್ಟಿಯಾಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮಕ್ಕಳು, ಈಗ ಮನೆಯಲ್ಲಿ ಮಕ್ಕಳು ಯಾರೂ ತಿನ್ನಲ್ಲ, ಸೊ ಅಂಥವರು ಈ ನಾನು ಹೇಳೋ ಪ್ರೊಸೆಸ್ಸಲ್ಲಿ ಮಾಡಿ ನಿಜವಾಗ್ಲೂ ಕೇಳಿ ಕೇಳಿ ತಿಂತಾರೆ. ಸೊ ನೋಡಿರಂತೆ ನಾನು ತೋರಿಸ್ತೀನಿ. ನಮ್ಮ ಅರವಿಂದು ಅವರೆಲ್ಲ ಊಟ ಮಾಡೋದು. ಅರವಿಂದು ಮತ್ತು ನಮ್ಮ ಮನೆಯವರು ಬೆಂಡೆಕಾಯಿ ಅಂದರೆ ಅಷ್ಟು ದೂರ ಹೋಗ್ಬಿಡ್ತಾರೆ, ಅವ್ರು ತಿನ್ನೋದೇ ಇಲ್ಲ ಬೆಂಡೆಕಾಯಿ. ಆದ್ರೂ ಇದು ಮಾಡ್ತೀನಲ್ಲ, ಇದು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದಕ್ಕೆ ನಾವು ಚಿಕ್ಕ ಚಿಕ್ಕದಾಗೆ ನಾವೀಗ ಫಸ್ಟಿಗೆ ಗೊಜ್ಜಿಗೆ ನಾವೆಲ್ಲ ಕಟ್ ಮಾಡ್ತೀವಲ್ಲ, ಆ ರೀತಿ ಕಟ್ ಮಾಡೋ ಹಾಗಿಲ್ಲ. ಇದು ಬೆಂಡೆಕಾಯಿ ಇಷ್ಟು ಒಂದೊಂದು ಇಂಚಷ್ಟಾದರೂ ಉದ್ದ ಕಟ್ ಮಾಡಬೇಕು. ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಆ ರೀತಿ ಎಲ್ಲ ಇರೋದೆಲ್ಲ ಕಟ್ ಮಾಡಿದೆ. ಸ್ವಲ್ಪನೇ ಇದ್ದಿದ್ದು, ನಾನು ಅದರಲ್ಲೇ ಮಾಡ್ತಾಯಿದ್ದೀನಿ ಈಗ. ಸೊ ಜಾಸ್ತಿ ಇಲ್ಲ, ಅದು ಅವತ್ತು ತರಿಸಿದ್ನೆಲ್ಲ ವೇಸ್ಟ್ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಭಾಳ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ನಾನು ಹೇಳಿದ ಪ್ರಕಾರ ಮಾಡಿ ನೀವು ಹೇಳ್ತೀರಾ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀರಾ. ಸೊ ನೋಡಿ, ಅದು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಆಯಿತು. ಅದನ್ನೆಲ್ಲ ನೀಟಾಗಿ ಆ ರೀತಿ ತೊಳೆದು ಆ ನೀರಲ್ಲಿ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆಯಲ್ಲಿ ಒಂದು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೆಂಡೆಕಾಯಿ ಬೇಕಾದ್ರೆ ಹಸಿದೇ ತಿನ್ಬೋದಲ್ಲ, ಆದ್ರೂ ಹಸಿದು ತಿನ್ನೋಕ್ಕಾಗಲ್ಲ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂತ ಈಗ ಎಣ್ಣೆಯಲ್ಲಿ ಅದು ನಾನ್ ಸ್ಟಿಕ್ ಇಟ್ಟಿದ್ದೀನಿ. ಸೊ ಆದಷ್ಟು ಇದು ಸ್ಟೈನ್ಲೆಸ್ ಸ್ಟೀಲು ಬಳಸೋದಕ್ಕೆ ಪ್ರಯತ್ನ ಪಡಬೇಕು ಎಲ್ಲರೂ. ನಾವು ಈ ಥರ ನಾನ್ ಸ್ಟಿಕ್ಕು, ಸಿಲ್ವರ್ ಪಾತ್ರೆಯಲ್ಲಿ ತಿನ್ನಬಾರ್ದು ಅಡುಗೆಗಳು ಮಾಡ್ಕೊಂಡು, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾ ಇರ್ತಾರೆ ಎಲ್ಲರೂ. ಹಾಗಾಗಿ ನಾನು ಒಂದು ಸ್ವಲ್ಪ ತಗೋಬೇಕು ಮನೆಗೆ ಅಡುಗೆಗೆ ಬೇಕಾಗಿರೋಂಥ ಐಟಮ್ಸ್. ಸ್ವಲ್ಪ ಸ್ಟೈನ್ಲೆಸ್ ಸ್ಟೀಲಲ್ಲಿ ಒಂದು ಕುಕ್ಕರು, ಈ ಥರ ಬೌಲು, ಬಾಣಲಿ, ಸೊ ಟವಾ ಈ ರೀತಿ ತೊಗೋಬೇಕು ಒಂದು. ಅದೆಲ್ಲ ತೊಗೊಂಡ್ಮೇಲೆ ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಈಗ ಇದೇ ಇರೋದು ನನ್ನ ಹತ್ರ, ಅದಕ್ಕೋಸ್ಕರ ಇದರಲ್ಲೇ ಸಿಲ್ವರ್ದು ಮತ್ತು ಈ ನಾನ್ ಸ್ಟಿಕ್ದಿದೆ, ಅದಕ್ಕೋಸ್ಕರ ಇದರಲ್ಲೇ ಮಾಡ್ತಾಯಿದ್ದೀನಿ. ಸ್ವಲ್ಪ ದಿನ ಆಮೇಲೆ ತೊಗೊಂಡ್ಮೇಲೆ ಅದನ್ನು ಶೇರ್ ಮಾಡ್ಕೊತೀನಿ. ಈಗ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಬೆಂಡೆಕಾಯಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದೆ ಆಯಿಲಲ್ಲಿ. ಆಮೇಲೆ ಒಂದು ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ಮೇಲೆ ನಿಮ್ಮ ಹತ್ರ ನಿಂಬೆಹಣ್ಣಿದ್ರೆ ಒಂದು 3-4 ಹನಿಯಷ್ಟು ನಿಂಬೆಹಣ್ಣು ಹಾಕ್ಕೊಳ್ರಿ ಅದ್ರ ಮೇಲೆ. ಸೊ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಬೆಂಡೆಕಾಯಿಗೆ. ಬೆಂಡೆಕಾಯಿ ತಿನ್ನೋಕೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ನನ್ನ ಹತ್ರ ನಿಂಬೆಹಣ್ಣು ಇರಲಿಲ್ಲ, ಅದಕ್ಕಾಗಿ ನಿಂಬೆಹಣ್ಣು ಹಾಕಿಲ್ಲ. ಸೊ ಉಪ್ಪೊಂದು ಹಾಕ್ಬಿಟ್ಟು ಆ ರೀತಿ ನೋಡ್ತಾ ಇರ್ಬೋದು ನೀವೀಗ. ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಭಾಗದಷ್ಟು ಫ್ರೈ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಮಾಡಿಲ್ಲ. ಸೊ ಈಗ ಇದನ್ನು ಒಂದು ಅದೇ ಬೌಲ್ಗೆ, ಈಗ ತೊಗೊಂಡಿದ್ನಲ್ಲ ಬೌಲು, ಅದೇ ಬೌಲ್ಗೆ ಹಾಕ್ತಾಯಿದ್ದೀನಿ ನೀಟಾಗಿ ತೆಗೆದುಬಿಟ್ಟು. ಸೊ ಹೇಳಿರೋ ಮೆಜರ್ಮೆಂಟಲ್ಲೇ ಹೇಳ್ತಾ ಇದ್ದೀನಿ. ಸೊ ಇದು ಏನಿಲ್ಲ ಅಂದರೂ ಒಂದು 1/4 kg ಅಷ್ಟು ಇರುತ್ತೆ ಅಷ್ಟೇ ಬೆಂಡೆಕಾಯಿ. 1/4 kgಗೆ ಎಷ್ಟೆಷ್ಟು ಹಾಕಬೇಕೋ ಅದು ಹೇಳ್ತೀನಿ. ಇದಕ್ಕೆ ಮಸಾಲೆ ಎಲ್ಲ ಎಷ್ಟೆಷ್ಟು ಹಾಕಬೇಕು ಅಂತ ಮೆಜರ್ಮೆಂಟ್ ಪ್ರಕಾರ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಎಕ್ಸಲೆಂಟಾಗಿರುತ್ತೆ. ಈಗ ಅದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಒಂದು ಸ್ವಲ್ಪ ಅಷ್ಟು ಜೀರಿಗೆ ಹಾಕಿದ್ದೀನಿ ಈಗ ಒಗ್ಗರಣೆಗೆ. ಅದಾದಮೇಲೆ ಕರ್ಬೇವಿನ ಸೊಪ್ಪು. ನಮ್ಮ ಮನೆಯವರು ಕರ್ಬೇವಿನ ಸೊಪ್ಪು ಸಿಡಿಯುತ್ತೆ ಅಂತ ಭಾಳ ಭಯ ಅವರಿಗೆ, ಅದಕ್ಕೋಸ್ಕರ ಹಿಂದೆ ಹೋಗಿದ್ದಾರೆ ತೋರಿಸ್ತೇನೆ. ಈಗ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೋಬೇಕು, ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಾನು ಅಂದರೆ ಗ್ರೇವಿ ಟೈಪ್ ಮಾಡೋದು, ಇದು ಈರುಳ್ಳಿ ಎಲ್ಲ ಅದರಲ್ಲೇ ಮ್ಯಾಶ್ ಆಗಬೇಕು ಚೆನ್ನಾಗಿ, ಆ ರೀತಿ. ಅದಕ್ಕೋಸ್ಕರ ದೊಡ್ಡದಾಗಿ ಕಟ್ ಮಾಡಿದ್ರೆ ಅದೇ ಥರ ಇರುತ್ತೆ. ಅದಕ್ಕೆ ಆದಷ್ಟು ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿದ್ದೀನಿ, 2 ದಪ್ಪ ಸೈಜಿಂದು. ಅದಾದಮೇಲೆ ಒಂದು 4ರಿಂದ 5, ಇದು ಸ್ವಲ್ಪ ಖಾರ ಕಡಿಮೆನೇ ಹಸಿಮೆಣ್ಸಿನ್ಕಾಯಿ, ಅದನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ. ಇದನ್ನು ನೀಟಾಗಿ ಈಗ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಬೇಕು, ತೋರಿಸ್ತೀನಿ. ಈಗ ಸದ್ಯಕ್ಕೆ ಇದನ್ನು ನೀಟಾಗಿ ಆ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಈಗ ನೋಡಿ, ನಾನು ಅದು ಡಬ್ಬಿ ನನ್ನ ತಮ್ಮ ತಂದುಕೊಟ್ಟಿದ್ದೆ ತುಮಕೂರಿಂದ ಮನೆ ಬರಬೇಕಾದ್ರೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆದಷ್ಟು ಈ ಥರ ನಾವು ಮನೆಯಲ್ಲೇ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದು. ಸೊ ಮನೆಗೆ ಇಲ್ಲ, ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಂದಾಗ ಸೊ ಈ ರೀತಿ ಒಂದು ಡಬ್ಬಿ ತಂದಿಟ್ಕೊಂಡ್ರೆ ಚೆನ್ನಾಗಿ ಯೂಸ್ ಆಗುತ್ತೆ ನಮಗೆ. ಹಾಗಾಗಿ ಈಗ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಈಗ ಅದನ್ನೆಲ್ಲ ಸ್ವಲ್ಪ ಫ್ರೈ ಆಗ್ತಾ ಇರಲಿ ಅದು, ಅಷ್ಟರಲ್ಲಿ ನಾನು ಈಗ ಮಸಾಲೆ ಏನೇನು ಬೇಕೋ ಇದಕ್ಕೆ ಅದನ್ನು ತೋರಿಸ್ತೀನಿ, ಏನೇನು ನಾವು ತೊಗೋಬೇಕು ಮಸಾಲೆ ಅಂತಂದು ಹೇಳ್ಬಿಟ್ಟು. ಒಂದು ಚಿಕ್ಕ ಜಾಮೂನ್ ಬೌಲ್ ಇರುತ್ತಲ್ಲ, ಆ ಬೌಲ್ ತುಂಬ ನಾನು 1/4 kg ಬೆಂಡೆಕಾಯಿ ಹೇಳ್ತಾಯಿದ್ದೀನಿ. ಮೊಸರು ತೊಗೊಂಡಿದ್ದೀನಿ. ಇನ್ನೂ ಅರ್ಧ kg ಆದರೆ ಅದು ಡಬಲ್ ಕ್ವಾಂಟಿಟಿ ತೊಗೋಬೇಕಾಗುತ್ತೆ. ನಾನು 1/4 kg ಆಗಿರೋದ್ರಿಂದ ಚಿಕ್ಕ ಜಾಮೂನ್ ಇದರಲ್ಲಿ ಒಂದು ಬೌಲ್ ಮೊಸರು ಮತ್ತು ಒಂದು ಟೀ ಸ್ಪೂನ್ ಅದಿದೆಯಲ್ಲ, ಸೊ ಅದರಲ್ಲಿ 1 ಸ್ಪೂನ್ ಖಾರ ಮತ್ತು ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಖಾರದ ಪೌಡ್ರ್ ಹಾಕ್ಬಿಟ್ಟು. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಆಚಿ ತೊಗೊಂಡಿದ್ದೀನಿ ನಾನು. ಸೊ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಸೊ ಇದ್ರ ಜೊತೆಗೇ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಇದು ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೂ ಹಾಕ್ಕೊಂಡಿದ್ದೀನಲ್ಲ ಬೆಂಡೆಕಾಯಿಗೆ, ಅದಕ್ಕೋಸ್ಕರ. ಹಾಗೆ ಇದು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಜೀರಿಗೆ ಪುಡಿ ಮಿಕ್ಸ್ ಮಾಡ್ಕೊಂಡಿದ್ದೆ, ಅದಾದಮೇಲೆ ಮಿಕ್ಸ್ ಎಲ್ಲ ಮಾಡಾದ್ಮೇಲೆ ನೆನಪಾಯಿತು, ಮತ್ತೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ, ಜೀರಿಗೆ ಪುಡಿ ಇದ್ರ ಜೊತೆಗೆ. ಸೊ ಆ ರೀತಿ ಜೀರಿಗೆ ಪುಡಿನೂ ಅಷ್ಟೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕಬೇಕು ನೋಡಿ, ಆ ರೀತಿ ಇರಬೇಕು. ಅಂದರೆ ಗಂಟು ಥರ ಏನೂ ಇರಬಾರ್ದು.
ಸೊ ನಾನು ಕಲಿಸ್ತಾ ಇದ್ದೀನಲ್ಲ, ಅದು ಕಲಿಸೋ ಅಂಥದ್ದೇ ಸ್ಟ್ರೈನರ್, ಅದು ತೊಗೊಂಡು ಕಲಿಸ್ತಾ ಇದ್ದೀನಿ, ಗಂಟೆಲ್ಲ ಹೋಗಲಿ ನೀಟಾಗಿ ಅಂತ. ನೋಡಿ ಮರ್ತಿದ್ದೆ, ಈಗ ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ನೀಟಾಗಿ ಆ ರೀತಿ ಕುಟ್ಕೊಂಡು. ಸೊ ಈಗ ಅದನ್ನೆಲ್ಲ ಫ್ರೈ ಮಾಡಿತ್ತಲ್ಲ ಈರುಳ್ಳಿ, ಅದ್ರ ಜೊತೆಗೆ ಈಗ ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡಲ್ಲ ಮಸಾಲೆ, ಅದನ್ನು ನೀಟಾಗಿ ಕಲಿಸ್ಬಿಟ್ಟು ಗಂಟಿಲ್ಲದೆ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆಯಲ್ಲಿ ಹಾಕಿದ್ದೀನಿ, ಈರುಳ್ಳಿ ಒಗ್ಗರಣೆಯಲ್ಲಿ. ಸೊ ಇದಕ್ಕೆ ಈಗ ಒಂದು ಎಣ್ಣೆನೂ ಅದೆಲ್ಲ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಒಂದು 5-6 ನಿಮಿಷ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಬಿಟ್ಕೊಂಡಿದ್ದಾಯಿತು. ಅದಾದಮೇಲೆ ಬೆಂಡೆಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕ್ತಾಯಿದ್ದೀನಿ. ಈಗ ಅದನ್ನು ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಿಬಿಟ್ಟು ಈಗ ಇದ್ರ ಜೊತೆಗೆ ಸ್ವಲ್ಪ ನೀರು ಸೇರಿಸ್ಕೋಬೇಕು ನಾವು. ಒಂದು ಕುದಿಯಾದರೂ ಕುದಿಬೇಕಲ್ಲ, ಒಂದು 3 ನಿಮಿಷ ಆದರೂ ಕುದಿಬೇಕಿದು ಇದ್ರ ಜೊತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿಬಿಡುತ್ತೆ ಮತ್ತು ಗ್ರೇವಿ ಥರ ಇರಲ್ಲ ಅಂತ ಒಂದು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಸೊ ನೋಡಿ ನೀರೆಲ್ಲ ಸೇರಿಸ್ಬಿಟ್ಟು ಈಗ ಕುದಿಸ್ಕೋಬೇಕು, ಒಂದು 3-4 ನಿಮಿಷ ಆದರೂ ಕುದಿಸ್ಕೋಬೇಕು. ಸೊ ಜಾಸ್ತಿ ಕುದಿಯೋ ಅವಶ್ಯಕತೆ ಏನಿರಲ್ಲ. ಈಗ ನೋಡಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ 3-4 ನಿಮಿಷದಷ್ಟು ಕುದ್ದಿದೆ. ಆಗಲೇ ಸೈಡಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು, ಕುದಿ ಥರ ಸ್ಟಾರ್ಟಾಗಿ. ಈಗ ಇದಕ್ಕೆ ಕಸ್ತೂರಿ ಮೇಥಿ ಹಾಕ್ತಿದ್ದೀನಿ ಸ್ವಲ್ಪ. ಇದ್ರ ಜೊತೆ ಇಂಗೂ ಹಾಕ್ಬೋದು, ನನ್ನ ಹತ್ರ ಇಂಗು ಇರಲಿಲ್ಲ, ಒಂದು ಚಿಟಿಕೆಯಷ್ಟು ಇಂಗು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಹಾಕಿದ್ದೀನಿ. ಈಗ ಅದೆಲ್ಲ ಕುದ್ದಾದ್ಮೇಲೆ ಈಗ ಒಂದು ಸ್ವಲ್ಪ ಒಂದು 1/2 ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ, ಸ್ವೀಟು ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಎಲ್ಲ ನಾನು ಇದರಲ್ಲಿ ಸ್ಕಿಪ್ ಮಾಡಿರೋದೇನೋ ನಿಂಬೆಹಣ್ಣು ಮತ್ತು ಇಂಗು, ಇವೆರಡು ಹಾಕಿಲ್ಲ ಅಷ್ಟೇ. ಇವೆರಡು ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರೋ ಟೇಸ್ಟು. ಇವೆರಡು ಇರಲಿಲ್ಲ ನನ್ನ ಹತ್ರ ಸದ್ಯಕ್ಕೆ, ಹಾಗಾಗಿ ಎಲ್ಲ ಐಟಮ್ಸ್ ಹಾಕಿ ಆ ರೀತಿ ನೀಟಾಗಿ ಗ್ರೇವಿ ಎಲ್ಲ ರೆಡಿ ಆಯಿತು. ಸೊ ತೋರಿಸ್ತೀನಿ ನಿಮಗೆ. ಹಾಗೆ ಅರವಿಂದು ಸ್ಟಾರ್ಟಿಂಗಲ್ಲಿ ನಾನು ಕೇಳಿದೆ, ಈ ಥರ ಬೆಂಡೆಕಾಯಿ ಕರ್ರಿ ಮಾಡಿದ್ದೀನಿ, ಮಸಾಲೆ ಕರ್ರಿ ತಿನ್ನು ಅಂದರೆ, ತಿಂದೇ ಇರೋ ಮುಂಚೆನೇ ಚೆನ್ನಾಗಿಲ್ಲ, ನನಗೆ ಬೇಡ ಅಂತ ಅಂದ್ಬಿಟ್ಟ. ಸೊ ಇದು ನನ್ನ ಹಣೆ ಬರ. ಏನಂದರೆ ನಾನು ಮಾಡದೇ ಇರೋ ಅಂದರೆ ಟೇಸ್ಟ್ ಮಾಡದೇ ಇರೋ ಮುಂಚೆನೇ ಬೇಡ, ಚೆನ್ನಾಗಿಲ್ಲ ಅಂತಾರೆ ಮನೇಲಿ. ಟೇಸ್ಟ್ ಮಾಡಿದ್ರೆ ತಾನೇ ಅದು ಹೇಗಿದೆ ಹೇಗಿಲ್ಲ ಅನ್ನೋದು ಗೊತ್ತಾಗೋದು. ಸೊ ಹಂಗೆ ನಾನು ಎಷ್ಟು ಕಷ್ಟಪಟ್ಟು ಮಾಡಿರ್ತೀನಿ, ತಿಂದೇ ಇರೋ ಮುಂಚೆನೇ ಚೆನ್ನಾಗಿಲ್ಲ ನನಗೆ ಬೇಡ ಅಂತಾರೆ. ಸೊ ನಮ್ಮ ಮನೆಯವರು ಅಷ್ಟೇ, ಮತ್ತು ಅರವಿಂದು ಅಷ್ಟೇ. ಅದಕ್ಕೋಸ್ಕರ ಒಬ್ಬರಾದರೂ ಮೆಚ್ಕೊಂಡ್ರೆ ನಾವು ಮಾಡಿರೋ ಅಂಥ ಅಡುಗೆ ಇಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ನಾವು, ಅದರಲ್ಲಿ ಒಬ್ಬರಾದರೂ, ಈಗ ನಮ್ಮ ಮನೇಲಿ 4 ಮೆಂಬರ್ಸ್ ಇದ್ದೀವಿ ನಾವು, ಅದರಲ್ಲಿ 3 ಮೆಂಬರ್ಸ್ ನಾನು ಬಿಟ್ಟು. ಸೊ ಅದರಲ್ಲಿ ಒಬ್ಬರಾದರೂ ಓಕೆ ನೀನು ಮಾಡಿರೋ ಅಡುಗೆ ತುಂಬ ಚೆನ್ನಾಗಿದೆ ಅಂತ ಅಂದರೆ, ಅದು ಮಾಡಿರೋ ಅಂಥ ಸ್ಟ್ರೈನ್ ಇರುತ್ತಲ್ಲ ಅದೆಲ್ಲ ಹೊರಟೋಗ್ಬಿಡುತ್ತೆ. ಸೊ ಬೇಡ ಬಿಡಪ್ಪ, ಮನಸ್ಸಿಗೆ ತುಂಬ ಖುಷಿ ಅನಿಸುತ್ತೆ ಅದೆಲ್ಲ ನಾವು ಕಷ್ಟಪಟ್ಟು ಮಾಡಿರೋ ಅಂಥದ್ದು. ಸೊ ಅಂಥದ್ರಲ್ಲಿ ಅವರು ಇಲ್ಲ ಅಂತ, ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ರೆ ತುಂಬ ನೋವು ಅನಿಸುತ್ತೆ. ಅವ್ರು ಅದರಲ್ಲಿ ಒಬ್ಬರಾದರೂ ಮೆಚ್ಕೊಬಿಟ್ರೆ ತುಂಬ ಖುಷಿ ಆಗುತ್ತೆ. ಏನು ಖುಷಿನೋ ಏನೋ ಬಿಡಿ, ನಾವು ಎಷ್ಟು ಲೇಡೀಸ್ ಎಷ್ಟು ಇಂಟ್ರೆಸ್ಟಿಂದ ಚೆನ್ನಾಗಿ ಮಾಡಿಕೊಟ್ರು ಕೊನೆಯದಾಗಿ ಏನಾದರೂ ಒಂದು ಹೆಸರಿಡ್ತಾರೆ. ಸದ್ಯಕ್ಕೆ ಇವತ್ತಂತೂ ಏನೂ ಹೆಸರಿಡಲಿಲ್ಲ. ಅರವಿಂದು ಮತ್ತೆ ನನ್ನ ಕಾಟಕ್ಕೆ ಒಂದು ಸ್ವಲ್ಪ ಹಾಕ್ಸ್ಕೊಂಡು ತಿಂದು, ಅಮ್ಮ ತುಂಬ ಚೆನ್ನಾಗೈತೆ, ಸಂಜೆ ನನಗೆ ಫ್ರಿಡ್ಜ್ಗೆ ಎತ್ತಿಟ್ಟಿರು, ಬಂದು ತಿಂತೀನಿ ಅಂತ ಹೇಳೋಗ್ತಾವನೆ. ಸೊ ಹಂಗೆ ಹೆಂಗೋ ಮೆಚ್ಕೊಂಡ ಬಿಡಪ್ಪ ಅಂತಂದು ಹೇಳ್ಬಿಟ್ಟು ಈಗ ಅವನಿಗೆಲ್ಲ ಚಪಾತಿ ಎಲ್ಲ ಮಾಡಿಕೊಟ್ಟೆ, ತಿಂದು ಹೊರಟು ಅವನ ಸ್ಕೂಲ್ಗೆ. ಈಗ ನಮ್ಮ ಮನೆಯವ್ರಿಗೆ ಮಾಡಿಕೊಡ್ತಾಯಿದ್ದೀನಿ. ಸೊ ಹಂಗೆ ಬಿಸಿ ಬಿಸಿದು ಅಲ್ಲಿ ಮಾಡ್ತಾ ಇರಬೇಕು, ಇಲ್ಲಿ ತಿಂತಾ ಇರಬೇಕು. ಹಂಗೆ ನಮ್ಮ ಮನೇಲಿ ಒಂದು ಹಾಟ್ ಬಾಕ್ಸ್ಗೆ ಆ ರೀತಿ ಮಾಡಿ ಹಾಕಿದ್ರೆ ತಿನ್ನಲ್ಲ. ಸೊ ಸ್ಟವ್ ಮೇಲೆ ಆ ಥರ ಸುಟ್ಟು ಕೊಡ್ತಾಯಿದ್ರೆ ತಿಂತಾ ಇರ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ನಿಜವಾಗ್ಲೂ ರೆಸ್ಟೋರೆಂಟ್ ಟೈಪಲ್ಲಿ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನೀವೇ ಹೇಳ್ತೀರಾ ನನಗೆ. ಸೊ ನೋಡಿ ಗ್ರೇವಿಯಾಗಿ ಒಳ್ಳೆ ಸ್ಪೈಸಿಯಾಗಿ ಕಾಣ್ತಾ ಇದೆ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು. ಸೊ ಇದಕ್ಕೆ ಈಗ ಆ ಥರ ಬೆಂಡೆಕಾಯಿ ಮಸಾಲ ಕರ್ರಿ ಹಾಕಿದ್ದೀನಿ ಮತ್ತು ಚಪಾತಿ ಹಾಕಿದ್ದೀನಿ. ಲಾಸ್ಟೇನು ಜಾಯಿನ್ ಆದ್ಲು ಅವ್ರ ಮಾವನ ಜೊತೆ ತಿನ್ನೋಕ್ಕೆ ಅಂತ. ಸೊ ನಮ್ಮ ಮನೆಯವರು ಒಂದು ತುತ್ತು ತಿಂದುಬಿಟ್ಟು ಟೇಸ್ಟ್ ನೋಡಿ ಆಮೇಲೆ ಲಾಸ್ಟಿಗೆ ತಿನ್ನಿಸ್ತಾವ್ರೆ, ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತ ಹೇಳಿದ್ರು. ಲಾಸ್ಟಿಗೆ ಹೇಳ್ತಾವ್ರೆ, ಸೊ ಸೂಪರಾಗಿದೆ ಅಂತ ಹೇಳು, ಯಾವ ಥರ ಇದೆ ಅಂತ ಹೇಳು ಅಂದರೆ, ಸೊ ಅವಳು ತಿಂದಿಟ್ಟು ಹೇಳ್ತೀನಿ ಅಂತ ಅವ್ರ ಮಾವನ ಹತ್ರ ಹೇಳ್ತಾಳೆ. ನೋಡಿ ಎಷ್ಟು ಚೆನ್ನಾಗಿ ತೋರಿಸ್ತಾವಳೆ. ನಾನು ನಗ್ತಾ ಇದ್ದರೆ ಅದು ಹೊಡಿಯೋಕ್ಕೆ ಬರ್ತಾವಳೆ ನನ್ನ, ಏನಕ್ಕೆ ನಗ್ತೀಯ, ನಾನು ಹೇಳಲ್ಲ ನೋಡಿ ವಿಡಿಯೋದಲ್ಲಿ ಅಂತಂದು ಹೇಳ್ತಾವಳೆ. ಸೊ ಹಂಗೆ ತುಂಬ ತಮಾಷೆಯಿಂದ ತುಂಬ ಚೆನ್ನಾಗಿರ್ತಾಳೆ ಲಾಸ್ಟೇ ನಮ್ಮ ಜೊತೆ. ಆಮೇಲೆ ಅವ್ರು ಊಟ ಎಲ್ಲ ಮಾಡಿದ್ರು, ತುಂಬ ಚೆನ್ನಾಗಿದೆ ಟಿಫನ್ನು ಇವತ್ತು ಅಂತಂದು ಹೇಳಿದ್ರು. ತುಂಬ ಖುಷಿನೂ ಆಯಿತು ಮನಸ್ಸಿಗೆ. ಅದಾದಮೇಲೆ ಈಗ ನಮ್ಮ ಪಾರು ಮಸಿ ಎಲ್ಲ ಬಳ್ಕೊಂಡು ಬಂದಿದ್ಲಲ್ಲ, ಸ್ನಾನ ಮಾಡ್ಸೋಣ ಅಂತ ನೀರು ಕಾಯಿಸಿದ್ದೆ ಆಗಲೇ. ಅದೆಲ್ಲ ಬಕೆಟ್ಗೆಲ್ಲ ಬೆರೆಸ್ಬಿಟ್ಟು ಈಗ ಬೆಲ್ಟೆಲ್ಲ ಬಿಚ್ತಾ ಇದ್ದೀನಿ. ಸೊ ಇವಳಿಗೆ ಸ್ನಾನ ಮಾಡಿಸ್ಬೇಕಂದ್ರೆ ಓಡಿ ಹೋಗ್ತಾ ಇರ್ತಾಳೆ. ಈಗ ಒಬ್ಬರು ಚಿಕ್ಕ ಮಕ್ಕಳಿಗೆ ಸ್ನಾನ ಮಾಡಿಸ್ದಷ್ಟೇ ಸಾಹಸ ಮಾಡ್ಬೇಕೀಗ ನಾನು. ನಿತಿನೋ ಇಲ್ಲ ಅರವಿಂದ್ ಇದ್ದಿದ್ರೆ ಇಟ್ಕೊಬಿಡೋರು ಇದನ್ನ ಟೈಟಾಗಿ. ಈಗ ನಾನೇ ಇಟ್ಕೋಬೇಕು. ಇಲ್ಲಿ ನಮ್ಮ ಮನೆಯವ್ರು ಸ್ವಲ್ಪ ವೀಡಿಯೋ ಮಾಡಿಕೊಡಿ ಅಂತ ಅಂದರೆ ಅವ್ರು ಮಾಡ್ಕೊಡ್ತಾವ್ರೆ ವೀಡಿಯೋ. ಸೊ ಲಾಸ್ಯ ಇಟ್ಕೊಳಕ್ಕೆ ಬರ್ತಾಯಿಲ್ಲ ಅವಳಿಗೆ, ಅದು ಓಡಿ ಹೋಗ್ತೈತೆ ಪಾರು. ಅದು ನೀರು ಬಿದ್ದಿದ ತಕ್ಷಣ ಓಡ್ತಾಳೆ ಸ್ವಲ್ಪ ಹೊತ್ತು, ಮೈ ಮೇಲೆ ನೀರು ಹಾಕಿದ ತಕ್ಷಣ ಇನ್ನು ಉಜ್ತಾಳೆ ಇಟ್ಕೊಂಡು ನನ್ನ ಅಂತಂದು ಹೇಳ್ಬಿಟ್ಟು ಅದಕ್ಕೆ ಭಯ. ಅದಕ್ಕೆ ಲಾಸ್ಯನ ಇಟ್ಕೊ ಅಂತಂದು ಹೇಳಿದೆ. ಅವಳು ಸ್ವಲ್ಪ ತಣ್ಣೀರು ಸ್ವಲ್ಪ ಬಿಸಿ ಇತ್ತು ನೀರು, ಅದಕ್ಕೆ ತಣ್ಣೀರು ತೊಗೊಬರೋಕೆ ಸ್ವಲ್ಪ ಕೊಡದಲ್ಲಿ ಅಂದರೆ ಅವಳು ತೊಗೊಂಡು ಬರ್ತೀನಿ ಅಂತ ಹೋದ್ಲು ಒಳಗಡೆ.
ಅದಕ್ಕೆ ಈಗ ಅವಳು ತೊಗೊಂಡು ಬರೋಷ್ಟರಲ್ಲಿ ಸ್ವಲ್ಪ ಸೋಪ್ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜೋಣ ಅಂದರೆ ಎಲ್ಲಿ ಗ್ಯಾಪ್ ಬಿಡ್ತಾಳೋ ಓಡೋಕೆ ಬಿಡೋಣ ಅಂತ ಅದು ವೆಯ್ಟ್ ಮಾಡ್ತೈತೆ. ಇದು ನಾನು ಸೋಪ್ ಬಳಸಿರುವಂಥದ್ದು ಪೆಟ್ ಶಾಪಲ್ಲಿ ಅಂದರೆ ಮೆಡಿಕಲಲ್ಲಿ ತಂದಿರೋವಂಥ ಸೋಪೆ. ಆಮೇಲೆ ಮನೆಗೆ ಯೂಸ್ ಮಾಡೋವಂಥ ಸೋಪು ಅಂದ್ಕೊಂಡಿರಾ, ಇಲ್ಲ ಇದು ನಮ್ಮ ಪಾರಿಗೆ ಬಳಸೋವಂಥ ಸೋಪೆ ತಂದಿದ್ದೆ ಮೆಡಿಕಲಲ್ಲಿ. ಸೊ ಅದನ್ನೇ ಈಗ ಹಾಕ್ತಾಯಿದ್ದೀನಿ. ನೋಡಿ ಓಡಿ ಹೋಗ್ತಾಳೆ, ನಾನು ಎಳೆದು ಹಿಡ್ಕೊತಾ ಇದ್ದೀನಿ. ಸದ್ಯ ಕಚ್ಚಕ್ಕೆಲ್ಲ ಬರಲ್ಲ, ಯಾಕಂದರೆ ತುಂಬ ಚೆನ್ನಾಗಿ ನೋಡ್ಕೊತೀನಲ್ಲ ನಾನು, ಆ ರೀತಿ ಏನಿಲ್ಲ. ಸ್ವಲ್ಪ ಹಿಂಸೆ ಕೊಡ್ತಾಳೆ ಆ ರೀತಿ ಓಡೋದು. ಸ್ನಾನ ಮಾಡಿಸ್ಬೇಕಾದ್ರೆ ಕೈಗೆ ಸಿಗಲ್ಲ, ಸ್ವಲ್ಪ ಹೊತ್ತು ಆ ರೀತಿ ಆಟ ಆಡಿಸ್ತಾಳೆ ಅಷ್ಟೇ, ಆಮೇಲೆ ಸರಿ ಹೋಗ್ತಾಳೆ. ಈಗ ನೋಡಿ ಅದೆಲ್ಲ ಫಸ್ಟು ಮೈಗೆಲ್ಲ ಸೋಪ್ ಹಾಕಿ ಚೆನ್ನಾಗಿ ಉಜ್ಜೋಣ ಅಂತ. ಚೆನ್ನಾಗಿ ಆ ರೀತಿ ಒಂದು 15 ಡೇಸ್ಗಾದರೂ ಒಂದು ಸರಿ ಸ್ನಾನ ಮಾಡಿಸೋರೆ ತುಂಬ ಚೆನ್ನಾಗಿ ಸ್ಮೆಲ್ ಬರದೆ ತುಂಬ ಚೆನ್ನಾಗಿರ್ತಾಳೆ ನಮ್ಮ ಪಾರು. ಅದಕ್ಕೋಸ್ಕರ ಇವತ್ತು ಮಸಿ ಬೇರೆ ಎಲ್ಲ ಬಳ್ಕೊಬಿಟ್ಟಿದ್ಲು, ಮತ್ತು ಸೋಫಾ ಕವರ್ಗೆಲ್ಲ ಬಳದು ಬಿಡ್ತಾಳೆ. ಅದಕ್ಕೆ ನೀಟಾಗಿ ತೊಳೆದ್ಬಿಟ್ರೆ ಸ್ನಾನ ಮಾಡಿಸ್ಬಿಟ್ರೆ ಮತ್ತು ಮನೇಲಿ ಓಡಾಡಿದ್ರು ಏನೂ ಗಲೀಜು ಮಾಡಲ್ಲ ಅಂತ. ಮತ್ತು ಆ ಮುಖದಲ್ಲಿರೋದೆಲ್ಲ ಬಳದು ಬಿಡ್ತಾಳೆ, ಮತ್ತು ಮ್ಯಾಟ್ಸ್ಗೂ ಇಂಥದಕ್ಕೆಲ್ಲನೂ. ಈಗ ಲಾಸ್ಟೇ ಸ್ವಲ್ಪ ನೀರು ಹಾಕ್ತಾಯಿದ್ಲು ಸೋಪಿನ ಮೇಲೆ ಎಲ್ಲನೂ. ಹಿಂಗೆ ನೀರಾದರೂ ಒಯ್ಯಿ ನೀನು ಅಂತ ಅಂದರೆ ಇಟ್ಕೊಂಡಿದ್ಲು. ಸೊ ಅವಳಿಗೆ ಒಯ್ಯೋಕ್ಕೂ ಬರ್ತಾ ಇರಲಿಲ್ಲ. ಅದು ಕಾಲು ಸ್ವಲ್ಪ ನೋವಾಗಿತ್ತಲ್ಲ, ಗಾಡಿ ಹೊಡ್ಕೊಂಡೋಗಿ ಅದನ್ನು ನಿಧಾನಕ್ಕೆ ಆ ರೀತಿ ಉಜ್ತಾ ಇದ್ದೆ. ನೋಡಿ ಚಿಕ್ಕ ಮಕ್ಳು ಯಾವ ರೀತಿ ಇದು ಮುಖ ಉಜ್ಜಿಸ್ತಾರೋ ಆ ರೀತಿ ನೀಟಾಗಿ ನಿಂತ್ಕೊಂಡವಳೆ ಉಜ್ಜಲಿ ಅಂತ. ಸೊ ಹಂಗೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಪ್ರಾಣಿಗಳನ್ನ ಸಾಕಿದಾಗ. ಅವು ನಮ್ಮೊಂದಿಗೆ ಅಂದರೆ ಕೂಡಿ ಹೋಗ್ತಾವಲ್ಲ, ಸೊ ಅಂಥ ಟೈಮಲ್ಲಿ ತುಂಬ ಖುಷಿ ಅನಿಸುತ್ತೆ ಮನಸ್ಸಿಗೆ. ಅವೇನೋ ಈ ರೀತಿ ತರಲೆ ಮಾಡಿದೆ ತುಂಬ ಚೆನ್ನಾಗಿ ಆ ರೀತಿ ನಮ್ಮ ಹತ್ರ ಸ್ನಾನ ಮಾಡಿಸ್ಕೊಳ್ಳೋದಾಗಿರ್ಬೋದು, ಊಟ ಮಾಡೋದಾಗಿರ್ಬೋದು, ನಾವು ಕೊಟ್ಟಾಗ, ನಾವು ಕರೆದಾಗ ಹಿಂದೆ ಬರೋದಾಗಿರ್ಬೋದು, ಆ ರೀತಿ ಮಾಡಿದ್ರೆ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ ನಮಗೆ ಅದ್ರ ಮೇಲೆ. ಸೊ ನಾವು ಹೇಳ್ದಂಗೆ ಕೇಳುತ್ತಲ್ಲ ಅನ್ನೋದು ಅದೊಂಥರ. ಇನ್ನೂ ತೋರಿಸ್ತೀನಿ ನಿಮಗೆ. ನಾವೆಲ್ಲಾದರೂ ಈ ಥರ ವೀಡಿಯೋಗೆ ಅಂತ ಔಟ್ಸೈಡ್ ಹೋದಾಗ, ಇಲ್ಲ ಪಾವುಗಳೇನಾದರೂ ಕೆಲಸದ ಮೇಲೆ ಹೋದಾಗ ಒಂದು 2-3 ಅವರ್ಸ್ ಬಿಟ್ಟೋಗಿರ್ತೀವಿ. ಅಂಥ ಟೈಮಲ್ಲಿ ಮನೆ ಹತ್ರ ಬಂದಾಗ ನೋಡಬೇಕು, ಅದ್ರ ನೋವೆಲ್ಲ ಹೇಳ್ಕೊಳುತ್ತೆ ನನ್ನ ಹತ್ರ ಬಂದು, ನೀವು ಎಲ್ಲೋಗಿದ್ರಿ ನನ್ನ ಬಿಟ್ಟು ಅನ್ನೋ ಇದರಲ್ಲಿ ನನಗೆ ಅರ್ಥ ಆಗುತ್ತೆ ಅದು ಹೇಳೋದು. ಸೊ ಎಲ್ಲಿಗೆ ಹೋಗಿದ್ರಿ ನನ್ನ ಬಿಟ್ಟು, ಎಲ್ಲಿಗೆ ಹೋಗಿದ್ರಿ ಅಂತ ಕೇಳೋದು ನನ್ನ ಬಂದು ಆ ರೀತಿ. ಅದು ವೀಡಿಯೋ ಶೇರ್ ಮಾಡ್ಕೊತೀನಿ ಒಂದು ಸಾರಿ. ತುಂಬ ಚೆನ್ನಾಗಿರುತ್ತೆ ಅದ್ರ ಪ್ರೀತಿ ನೋಡ್ಬೇಕು. ಅವಾಗ ಏನು ನಾನು ಬಿಟ್ಬಿಟ್ರೆ ಅವಾಗ ಸುಮ್ಮನೆ ಬಂದು ಅಳ್ಳೋಳಾಗಿರ್ತಾಳೆ, ಆ ಥರ ಇರ್ತಾಳೆ. ಪಾರ್ಕ್ ಸ್ನಾನ ಮಾಡಿಸ್ಬಿಟ್ಟು ಚೆನ್ನಾಗಿ ನೀಟಾಗಿ ಒರೆಸ್ಬಿಟ್ಟು ಮೈಯೆಲ್ಲ ಅದು ಒಣಗಲಿ ಅಂತ ಹೇಳ್ಬಿಟ್ಟು ಬಿಸಿಲಲ್ಲಿ ಓಡಾಡೋಕೆ ಬಿಟ್ಟಿದ್ದೆ. ಅಷ್ಟರಲ್ಲಿ ಈ ಪಕ್ಕದ ಮನೆ ಹತ್ರ ಲಾಸ್ಯನೂ ಅವ್ರ ಮಾವ ಬಂದು ಕೂತಿದ್ರು, ಯಾರೂ ಇರಲಿಲ್ಲ ಇಲ್ಲಿ. ಹಾಗಾಗಿ ಇಲ್ಲಿ ನಾನು ಬಾಚಣಿಗೆ ತೊಗೊಂಡ್ಬಂದು ಲಾಸ್ಯನ ತಲೆ ಬಾಚೋಣ ಅಂತ ಎಲ್ಲ ಕೆದ್ರಕೊಂಡು ಓಡಾಡ್ತಾ ಇದ್ಲು. ಅದಕ್ಕೋಸ್ಕರ ತಲೆ ಬಾಚಿ ಜಡೆ ಎಣೆಯೋಣ ಒಂದು ಅಂತ. ಫುಲ್ಲು ದಪ್ಪ ಹೇರ್ ಇವಳಿಗೆ. ಸೊ ನನಗೂ ಮುಂಚೆ ಇದೇ ಥರನೇ ಇದ್ದಿದ್ದು. ಫುಲ್ ಎಲ್ಲ ಈಗ ಹೇರ್ ಫಾಲ್ ಆಗಿಬಿಟ್ಟು ಎಲ್ಲ ಹೊರಟೋಗಿದ್ದಾವೆ ಹೇರ್ ಎಲ್ಲ. ನೋಡಿ ಇಷ್ಟು ಚಿಕ್ಕ ಇವಳಿನೂ ಅಂಗನವಾಡಿಗೆ ಹೋಗ್ತಾ ಇರೋದು, ಸ್ಕೂಲ್ಗೂ ಹೋಗ್ತಾ ಇಲ್ಲ. ಆದ್ರೂ ಎಷ್ಟು ದಪ್ಪ ಹೇರು, ಉದ್ದ ಅಷ್ಟೇ, ಭಾಳ ಲೆಂತಿಯಾಗಿ ಜಡೆ ಇವಳಿಗೆ. ಫುಲ್ಲು 10th ಅಷ್ಟರಲ್ಲಿ ಫುಲ್ಲು ಲೆಂತಿಯಾದ ಜಡೆ ಇರುತ್ತೆ. ತೋರಿಸ್ತೀನಿ ನಿಮಗೆ. ಈಗ ನೋಡಿ ಅದು ನೀಟಾಗಿ ಒಂಥರ ಜಡೆ ಟೈಪ್ ಅಣದ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ರೆ ಸಿಕ್ಕು ಬೀಳಲ್ಲ. ಮತ್ತು ಅದನ್ನು ಸಿಕ್ಕು ಬಿಡಿಸ್ಬೇಕಂದ್ರೆ ಅಳ್ತಾಳೆ ಅವಳು, ಅಷ್ಟೊಂದು ಸಿಕ್ಕು ಬೀಳುತ್ತೆ. ದಪ್ಪ ಹೇರ್ ಇದ್ದರೆ ಆ ರೀತಿ ಸಿಕ್ಕೆಲ್ಲ ಜಾಸ್ತಿ ಬೀಳುತ್ತೆ. ಅದಕ್ಕೋಸ್ಕರ ಈ ರೀತಿ ಸೇಫ್ಟಿಯಾಗಿ ಒಂದು ಅಣದ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಹೇರು. ಸೊ ನೋಡಿ ಈ ಕಡೆ ತಿರುಗಿ ನೋಡ್ತಾಳೆ, ನಾನು ಅಣಿತಾ ಇದ್ರೆ ಯಾವ ರೀತಿ ಆಗ್ತಾಳೋ ನಮ್ಮ ಮತ್ತೆ ಜಡೆ ಅಂತ. ಸೊ ಯಾವುದೋ ಡಿಸೈನ್ ಜಡೆಗಳೇನು ಹಾಕ್ತಾಯಿಲ್ಲ, ಸುಮ್ಮನೆ ಆ ರೀತಿ ಅಣದು ಒಂದು ರಬ್ಬರ್ ಬ್ಯಾಂಡ್ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಮೆಟ್ಲಿದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಈ ಥರ ಜಡೆ ಬಾಚೋದು ತುಂಬ ಚೆನ್ನಾಗಿರುತ್ತೆ ಕೂತ್ಕೊಂಡು. ಇಲ್ಲೇ ಪಕ್ಕದ ಮನೇಲಿ ಯಾರೂ ಇಲ್ಲ, ಅದಕ್ಕೋಸ್ಕರ ಇಲ್ಲೇ ಕೂತ್ಕೊಂಡು ಜಡೆ ಎಲ್ಲ ಹಾಕಿದ್ದಾಯಿತು ಲಾಸ್ಯಗೆ. ಹಲೋ ಎಲ್ರಿಗೂ. ಈಗ ನಮ್ಮ ಪಾರುಗೆ ಸ್ನಾನ ಮುಗಿಸ್ಬಿಟ್ಟು ಹಾಗೆ ಲಾಸ್ಯಗೆ ಜಡೆನೂ ಹಾಕಿದ್ದಾಯಿತು. ಈಗ ನಾನು ಸ್ನಾನ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನದಿಂದ ಮತ್ತೆ ಕೆಲಸಗಳು ಶುರು ಮಾಡಬೇಕು. ಸೊ ಲಾಸ್ಯನೂ ಏನಕ್ಕೆ ನನ್ನ ಹತ್ರ ಇದ್ದಾಳೆ ಅಂದರೆ ಅವ್ರ ಅಮ್ಮನೂ ಮತ್ತು ಅದೇ ನಮ್ಮ ರೋಜನೂ ಮತ್ತು ಮಾನ್ವಿಕು ಹಾಸ್ಪಿಟಲ್ ಹೋಗಿದ್ದಾರೆ ಮಡಕ್ಷೀರ. ಅವನಿಗೆ ಜ್ವರ ಬಿಡ್ತಾನೇ ಇಲ್ಲ. ಸೊ ಹಾಗಾಗಿ ಮತ್ತೆ ಮಕ್ಕಳ ಆಸ್ಪತ್ರೆಗೆ ಹೋಗಿದ್ದಾರೆ. ಸೊ ಹೋಗ್ಬಿಟ್ಟು ನೀಟಾಗೆಲ್ಲ ಬ್ಲಡ್ ಚೆಕಪ್ ಎಲ್ಲ ಮಾಡಿಸ್ಬಿಟ್ಟು ಸೊ ನೀಟಾಗೆಲ್ಲ ತೋರಿಸ್ಕೊಂಡು ಬರ್ತೀವಿ ಅಂತ ಹೋದರು. ಅದಕ್ಕೆ ಅವ್ರು ಬರೋವರೆಗೂ ಲಾಸ್ಯ ನನ್ನ ಹತ್ರನೇ. ಅವಳಿಗೆ ಏನಾದರೂ ಒಂದು ಈ ರೀತಿ ಆಟಗಳು ಆಡ್ತಾ ಇರಬೇಕು. ಸೊ ಈಗ ಪಾರ್ಕ್ ಸ್ನಾನ ಮಾಡಿಸೋದಲ್ಲ ಆ ರೀತಿ. ಸೊ ಆಮೇಲೆ ಏನಾದರೂ ಇದು ಮಾಡ್ಕೊಡ್ತೀನಿ ತಿನ್ನೋಕ್ಕೆ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ಚೆನ್ನಾಗಿ ಆಟಾಡ್ತಾಳೆ ಅವ್ರ ಮಾವನ ಜೊತೆ. ಸೊ ನೋಡಿದ್ರಲ್ಲ ಇಷ್ಟೊತ್ತು ವಿಡಿಯೋ ಯಾವ ರೀತಿ ಅನ್ನಿಸ್ತು ಅಂತಂದು ಹೇಳಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊನೆಯವರೆಗೂ ನನ್ನ ವೀಡಿಯೋಸ್ನ ಹಳೆ ವೀಡಿಯೋಸು ಪ್ರೀವಿಯಸ್ ವೀಡಿಯೋಸ್ ಎಲ್ಲ ಇದಾವಲ್ಲ, ಸೊ ಒಂದೊಂದಾಗಿ ನೋಡಿ. ನಾನು ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಮುಂಚೆ. ಸೊ ಆದ್ರೂ ಇನ್ನು ಹೊಸ ವೀಡಿಯೋಸು ನಿಮಗೆ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಆಪ್ಷನ್ ಬರುತ್ತೆ. ಅದನ್ನು ನೀವು ಒತ್ತಿ ಆನ್ ಮಾಡಿ ಇಟ್ಕೊಂಡ್ರೆ ಸೊ ನಾನು ಹಾಕುವಂಥ ಪ್ರತಿ ವೀಡಿಯೋಸು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ಸೊ ಆಗ ನನ್ನ ಚಾನಲ್ನ ನೀವು ಸರ್ಚ್ ಮಾಡಿ ನೋಡೋ ಅವಶ್ಯಕತೆ ಇರಲ್ಲ. ಸೊ ಡೈರೆಕ್ಟ್ ನೀವು ಮೊಬೈಲ್ ಯೂಟ್ಯೂಬ್ ಆನ್ ಮಾಡಿದ ತಕ್ಷಣ ನನ್ನ ವೀಡಿಯೋಸ್ ಬರ್ತಾ ಇರುತ್ತೆ, ಹೊಸ ವೀಡಿಯೋಸು. ನಾನು ಯಾವುದೇ ನಾಳೆಯಿಂದ ಹಾಕುವಂಥ ಹೊಸ ವೀಡಿಯೋಸ್ ಆಗಿರ್ಬೋದು ಎಲ್ಲನೂ ಸೊ ಡೈರೆಕ್ಟ್ಲಿ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡಿ. ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.